ಮಡೇನೂರು ಮನು ಅವರ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು. ನೀನೇ ಬಲವಂತವಾಗಿ ವಿಡಿಯೋ ಮಾಡಿಸ್ಕೊಂಡೆ, ನೀನು ನನ್ನ ಬಗ್ಗೆ ನೆಗೆಟಿವ್ ತೋರಿಸ್ತಿದ್ಯಾ ಅಂದರೆ ನೀನೇನು ಅಂತ ನಾನು ತೋರಿಸ್ಬೇಕು. ವಾಯ್ಸ್ ನಂದಲ್ಲ, 50,000 ಖರ್ಚು ಮಾಡಿಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದಾರೆ. 50,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಅವನ್ನ ಕರೆಸ್ಬಿಟ್ಟು ನಾವು ಮಾಡೋಕ್ಕಾಗುತ್ತೆ? ಅದು ಟೋಟಲ್ ಇರೋದು 16 ನಿಮಿಷ. ಅದು ನೀಟಾಗಿ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಕುಡ್ಕೊಂಡೆ ಬಂದಿದ್ರು. ನಾನು ಯಾವ ಜೊತೆಗೂ ಅತ್ಯಾಚಾರ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮಾಡಿದ ಮೊದಲನೇದು ಅತ್ಯಾಚಾರ, ಆತನೇ ಒಪ್ಕೊಂಡಿದ್ದಾನೆ ರೇಪ್ ಮಾಡಿದ್ದೀನಿ ಅಂತ. ನಮ್ಮ ಅಕ್ಕಪಕ್ಕದ ಮನೆಯದು CCTV ಕ್ಯಾಮ್ರಾ ತೆಗ್ಸಿದ್ರೆ ಗೊತ್ತಾಗುತ್ತೆ. ಅವನೇ ಬಾಟ್ಲ್ ಇಟ್ಕೊಂಡು ಬರ್ತಾನೆ. ನಾನು ಕೆಲವೊಂದು 2 ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ, ಇನ್ನೂ ತುಂಬ ಇದ್ದಾವೆ. ಅವರ ಹೆಂಡತಿ ಹೇಳ್ತಾರೆ ನನಗೇನು ಗೊತ್ತೇ ಇಲ್ಲ, ಅವಳು ಕಾರಲ್ಲಿ ಬಂದು ನನಗೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡೋಕ್ಕೆ ಬಂದು ನಿನಗೇನಾಗಿದೆ ಅನ್ಯಾಯ ಅಂತ ಯಾರೂ ಕೇಳಲಿಲ್ಲ. ಎಲ್ಲರೂ ಬರೀ ಒಂದು ಸಿನಿಮಾಗೋಸ್ಕರ ಒಂದು ಹೆಣ್ಣಿನ ಕಷ್ಟ ಕೇಳಲಿಲ್ಲ, ನೋವು ಕೇಳಲಿಲ್ಲ. ಅವನ ಕಡೆ ಒಂದಷ್ಟು PROಗಳಿದ್ದಾರೆ. ನನಗೆ ಹಿಂಗೆ ಮೋಸ ಆಗ್ತಾ ಹೋಗ್ತಿದ್ರೆ ಪ್ರತಿ ಒಬ್ಬರ ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟು ನಂಗೆ ಗೊತ್ತಿದೆ. PROಗಳು ಯಾರಿರಬಹುದು? ಈಗ ಬೇಡ ಮೇಡಮ್. ನಮಸ್ಕಾರ ವೀಕ್ಷಕರೇ, ಮಡೇನೂರು ಮನು ಅವರ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು. ಅವರು ಜೈಲು ಪಾಲಾಗಿದ್ರು ಕೂಡ ಸದ್ಯಕ್ಕೆ ಅವರಿಗೆ ಬೇಲ್ ಸಿಕ್ಕಿದೆ. ಮಡೇನೂರು ಮನು ಅವರು ಜೈಲಿನಿಂದ ಬಂದ ನಂತರದಲ್ಲಿ ಸಂತ್ರಸ್ತೆಯಾಗಿರುವಂತಹ ವಿಂಚು ಅವರು ಒಂದು ಆಡಿಯೋವನ್ನು ಲೀಕ್ ಮಾಡಿದ್ರು. ಸದ್ಯಕ್ಕೆ ನನ್ನ ಜೊತೆ ಮಾತನಾಡೋಕ್ಕೆ ಸ್ವತಃ ಸಂತ್ರಸ್ತೆ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀವಿ. ಈ ಕೇಸ್ ಎಲ್ಲಿವರೆಗೂ ಬಂದಿದೆ ಎಲ್ಲವನ್ನು ಕೂಡ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ ಮ್ಯಾಮ್, ಎಲ್ಲಿವರೆಗೂ ಬಂದಿದೆ ಕೇಸು? ವಿಚಾರಣೆ ನಡೀತಾ ಇದೆ ಮೇಡಮ್. ಸೊ ಈಗ ಸದ್ಯಕ್ಕೆ ಜಾಮೀನು ತಗೊಂಡು ಹೊರಗಡೆ ಬಂದಿದ್ದಾರೆ. ವಿಚಾರಣೆ ನಡೀತಾ ಇದೆ. ಮೇಡಮ್, ನೀವು ಒಂದು ಆಡಿಯೋವನ್ನು ಬಿಟ್ಟಿರ್ತೀರಾ. ರೀಸೆಂಟಾಗಿ ಶಿವಣ್ಣನವರ ವಿಚಾರ ಆಗಿರಬಹುದು, ದರ್ಶನ್ ಅವ್ರ ಬಗ್ಗೆ, ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತನಾಡಿರುವಂಥದ್ದು. ಅದರಲ್ಲಿ ಆ ಆಡಿಯೋದ ಪುನರಾವರ್ತಿತ ಮುಂದಿನ ಭಾಗವನ್ನು ಮೊನ್ನೆ ಬಿಟ್ಟಿರ್ತೀರಾ. ಅಂದರೆ ಒಂದಷ್ಟು ಜನ ಮಾತನಾಡ್ಕೊಳ್ತಿರೋದು ಬೇಕಂತಲೇ ಏನೋ ಒಂದು ಮಾಡ್ತಾ ಇದ್ದಾರೇನೋ ಆ ರೀತಿಯಾಗಿ. ಜನಗಳೇ ಕೇಳ್ತಾ ಇದ್ರು ಇದು ಅವಂದೇನ ವಾಯ್ಸು ಇಲ್ವಾ ಅಂತ ಅಂದ್ಬಿಟ್ಟು. ಅವ್ರಿಗೊಂದು ಕ್ಲಾರಿಟಿ ಕೊಡೋದಕ್ಕೆ ಅದು ಕಂಟಿನ್ಯೂಷನ್ ಬಿಟ್ಟನೆ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದನೂ ಅದು ಬಿಡಲಿಲ್ಲ. ಮತ್ತು ಇನ್ನೊಂದು ಆಡಿಯೋ ಬಿಫೋರ್ ಬಿಟ್ಟಿದ್ನಲ್ಲ, ಅದು ಏನಕ್ಕೆ ಬಿಟ್ಟಿದೆ ಅಂತಂದರೆ ಆತ ಅವನೇ ಮಾಡಿಸ್ಕೊಂಡು ವೀಡಿಯೋನ, ಅವನೇ ಒಂದು ಆಡಿಯೋನ ರೆಕಾರ್ಡ್ ಮಾಡಿಕೊಂಡು ಅವನು ತಗೊಬಂದು ಅವನ ವಿಷಯಕ್ಕೆ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾಗ ಅದೇ ಒಂದು ಕನ್ಫ್ಯೂಷನ್ ಆಗಿರುತ್ತೆ ಜನಗಳಿಗೆ. ಆ ಒಂದು ಕನ್ಫ್ಯೂಷನಲ್ಲಿ ಆ ಆಡಿಯೋಗಳನ್ನ ಬಿಟ್ಟು ನನ್ನ ಮೇಲೆ ನೆಗೆಟಿವ್ ಪೋರ್ಟ್ರೇ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತಾನೆ. ನೀನೇ ಮಾಡಿಸ್ಕೊಂಡು, ನೀನೇ ಬಲವಂತವಾಗಿ ವಿಡಿಯೋ ಮಾಡಿಸ್ಕೊಂಡೆ, ನೀನು ನನ್ನ ಬಗ್ಗೆ ನೆಗೆಟಿವ್ ತೋರಿಸ್ತಿದ್ಯಾ ಅಂದರೆ ನೀನೇನು ಅಂತ ನಾನು ತೋರಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನನ್ನ ಆಡಿಯೋ ಬಿಟ್ಟಿದ್ದು. ಬಿಟ್ಟರೆ ಅದನ್ನು ಬಿಡಬೇಕು ಅಂತಲೂ ನಾನು ತಲೆಯಿರಲಿಲ್ಲ. ಅವನು ಹೆಂಗೆ ಕಾನೂನು ಮುಖಾಂತರ ಹೋರಾಡ್ತಿದ್ದೋ ನಾನು ಹಾಗೆ ಕಾನೂನು ಮುಖಾಂತರ ಹೋರಾಡಬೇಕು ಅಂತಲೇ ರೆಡಿ ಇದ್ದೆ. ಬಟ್ ಅವನು ಮಾಡಿದ ಕೆಲಸಗಳಿಗೆ ನಾನು ಅದನ್ನು ಬಿಟ್ಟಿರೋದು ಅಷ್ಟೇ. ಆ ಮನು ಅವರು ಆಚೆ ಬಂದ ನಂತರ ಹೇಳ್ತಾರೆ ಆ ಆಡಿಯೋದಲ್ಲಿರುವಂತಹ ವಾಯ್ಸ್ ನಂದಲ್ಲ, 50,000 ಖರ್ಚು ಮಾಡಿಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಸೊ ಏನು ಹೇಳ್ತೀರಾ ಈ ಆರೋಪಕ್ಕೆ? ಅದು ನೀವೇ ಹೇಳಬೇಕು. 50,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಅವನ್ನ ಕರೆಸ್ಬಿಟ್ಟು ನಾವು ಮಾಡೋಕ್ಕಾಗುತ್ತೆ? ಅದು ಮಾರ್ಚ್ 30ನೇ ತಾರೀಕು ಮಿಡ್ನೈಟ್ ಮಾಡಿರುವಂಥದ್ದು. ಅವನು ಕುಡ್ಕೊಬಂದು ನನ್ನ ಮೇಲೆ ತುಂಬ ಹೊಡಿತಿರ್ತಾನೆ. ಸಿಕ್ಕಾಬಟ್ಟೆ ಟಾರ್ಚರ್ ಮಾಡಿ ಹೊಡೆದು ಬಡ್ದು ಎಲ್ಲ ಮಾಡಿ ಆಮೇಲೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ರೆಕಾರ್ಡ್ ಮಾಡ್ಕೊತ ಅವ್ನು ಹೇಳಿದ್ದಕ್ಕೆ ನಂಗೆ ಗೊತ್ತಿಲ್ಲ ಅವ್ನು ಈ ಥರ ಸ್ಟೇಟ್ಮೆಂಟ್ ಎಲ್ಲ ಹೇಳ್ತಾನೆ ಅಂತ. ಅವ್ನು ಹೊಲಸು ಮಾತಾಡ್ತಾನೆ, ಅದೆಲ್ಲ ಗೊತ್ತು. ಬಟ್ ಈ ಥರ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಅದನ್ನು ನಮ್ಗೆ ಗೊತ್ತಿರೇ ತಾನೇ ಹಿಂಗೆ ಹೇಳ್ತಾನೆ, ಹಿಂಗೆ ಮಾಡ್ಕೊಳ್ಳೋಣ ಅಂತ ಗೊತ್ತಾಗೋಕ್ಕೆ. ಅದು ಟೋಟಲ್ ಇರೋದು 16 ನಿಮಿಷ. ಅದು ನೀಟಾಗಿ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಕುಡ್ಕೊಂಡೆ ಬಂದಿದ್ರು, ಯಾವ ಉದ್ದೇಶಕ್ಕೆ ಕುಡ್ಕೊಂಡು ಬಂದಿದ್ರು, ಅದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಆ ಒಂದು ಟೈಮಲ್ಲಿ ಅವನೇ ರೆಕಾರ್ಡ್ ಮಾಡ್ಕೊ ಅಂತ ಅಂದ್ಬಿಟ್ಟು ಏನೇನೋ ತಿರುಗಿಸಿ ಮುರುಗಿಸಿ ಏನೇನೋ ಮಾತಾಡಿ ಕೊನೆಗೆ ಅವನು ಹೌದು ಅನ್ಯಾಯ ಮಾಡಿದ್ದೀನಿ ಹಂಗೆ ಹೆಂಗೆ ಅಂತೆಲ್ಲ ಒಪ್ಕೊಂಡಿದ್ದಾನೆ. ಸೊ ಆ ಒಂದು ಪರ್ಪಸ್ಫುಲಿ ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ. ಅದು ಅವನೇ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು, ಅವನೇ ಮಾಡು ಅಂತ ಹೇಳಿ ಅಷ್ಟೇ. ಅವರ ಸಿನಿಮಾಗಾಗಿ ಅವರು ನಾನು ಕುಡಿತಾ ಇರಲಿಲ್ಲ, ನೋ ಶುಗರ್ ಚಾಲೆಂಜನ್ನು ತಗೊಂಡಿದ್ದೆ, ನಾನು ಯಾವುದೇ ರೀತಿಯ ಆಯಿಲ್ ಐಟಮ್ಸ್ನ ತಿಂತಿರಲಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಸೊ ನೀವು ಹೇಳ್ತಿದ್ದೀರಾ ಅದು ಕುಡಿದು ಮಾಡಿರೋದು ಅಂತ. ಏನು ರಿಯಾಕ್ಷನ್? ಅದು ಫುಲ್ 16 ನಿಮಿಷದ ಆಡಿಯೋ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಟೋಟಲ್ 16 ನಿಮಿಷದಲ್ಲಿ ಅವನೇ ಯಾಕೆ ಕುಡ್ಕೊಬಂದೆ ಅಂತ ರೀಸನ್ ಹೇಳ್ತಾನೆ. ನಮ್ಮ ಅಕ್ಕಪಕ್ಕದ ಮನೆಯದು CCTV ಕ್ಯಾಮ್ರಾ ತೆಗ್ಸಿದ್ರೆ ಗೊತ್ತಾಗುತ್ತೆ. ಅವನೇ ಬಾಟ್ಲ್ ಇಟ್ಕೊಂಡು ಬರ್ತಾನೆ. ಸೊ ಓಪನ್ ಆಗಿ ಬಾಟ್ಲ್ ಇಟ್ಕೊಂಡು ಬರ್ತಾನೆ, ಕುಡ್ಕೊಂಡೇ ಬರ್ತಾನೆ. ಯಾಕೆ ಕುಡ್ದಿದ್ದೀನಿ ಅಂತಲೂ ಅದನ್ನು ರೀಸನ್ ಹೇಳಿದ್ದಾನೆ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಕುಡಿಸ್ಬಿಟ್ಟು ಅದನ್ನೆಲ್ಲ ಮಾಡ್ಸೋಕ್ಕಾಗತ್ತಾ? ಅವ್ನು ತುಂಬ ಕ್ರಿಮಿನಲ್ ಮೈಂಡು.
ಸೊ ಆ ಕ್ರಿಮಿನಲ್ ಮೈಂಡ್ಗೆ ನಾವು ಒತ್ತಾಯಪೂರ್ವಕ ಹೋಗಿ ಏನು ಮಾಡೋಕ್ಕಾಗತ್ತೆ. ನಾನು ಅಲ್ಲಿ ನಂತರ ದಡ್ಡಿ ಅಲ್ವಲ್ಲ ಅವನೇ ಹೇಳಿದಾರೆ ನಾನು ಎಷ್ಟೋ ಕಡೆ ದಡ್ಡಿ ಅಂತ. ಸೊ ನಾನು ನಂತರ ದಡ್ಡ ಅಲ್ವಲ್ಲ ಅವನು ಆ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ. ಸೊ ಅದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು, ಎಷ್ಟು ಸುಳ್ಳುಗಳನ್ನ ಹೇಳ್ತಾನೆ. ಇಷ್ಟು ಸುಳ್ಳು ಹೇಳಿ ನನಗೆ ಮೋಸ ಮಾಡ್ಕೊಬಂದು ದೌರ್ಜನ್ಯ ಮಾಡಿರೋದನ್ನು ನಾನು ಕೆಲವೊಂದು 2 ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇನ್ನೂ ತುಂಬ ಇದ್ದಾವೆ ಅವನು ಎಷ್ಟೆಷ್ಟೊಂದೆಲ್ಲ, ಅದನ್ನೆಲ್ಲ ನಾನು ಕಾನೂನಿಗೆ ತಲುಪಿಸಿದ್ದೀನಿ. ಅಂದ್ರೆ ಈಗ ಮೊನ್ನೆ ಒಂದು ಆಡಿಯೋ ಬಿಟ್ಟಿದ್ದಳು, ಅದೇ ರೀತಿ ಬೇರೆ ಯಾರ್ದಾದ್ರೂ ಆಡಿಯೋ ಇದೆಯಾ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಬೇರೆಯವ್ರ ಬಗ್ಗೆ ಮಾತನಾಡಿರುವಂಥದ್ದಾಗಿರ್ಬಹುದು, ಹೀರೋಯಿನ್ಸ್ ಬಗ್ಗೆ ಮಾತಾಡೋದು, ಆ ರೀತಿ ಏನಾದರೂ ಇದೆಯಾ? ಸದ್ಯಕ್ಕೆ ಸಾಕ್ಷಿಯಾಗಿ ನನ್ನ ಹತ್ರ ಏನೂ ಇಲ್ಲ. ಬಟ್ ಮಾತಾಡಿದ್ದಾರೆ ಅವರು. ನಂಗೆ ಅಷ್ಟು ನೆನಪಿಲ್ಲ, ಅವನು ಅಷ್ಟೊಂದು ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ ನನಗೆ. ನಂಗೆ ಸಾಕ್ಷಿಯಾಗಿರೋದು ಏನಿದೆ, ಸಾಕ್ಷಿ ಇರೋದನ್ನ ಮಾತ್ರ ಮಾತಾಡ್ತಾ ಇದ್ದೀನಿ, ಇಲ್ಲದೆ ಇರೋದನ್ನೆಲ್ಲ ಮಾತಾಡೋದು ಬೇಡ ಅಷ್ಟೇ. ನಂತರದಲ್ಲಿ ಅವರ ಹೆಂಡತಿ ಹೇಳ್ತಾರೆ ನನಗೇನು ಗೊತ್ತೇ ಇಲ್ಲ ಅಂತ. ಬಟ್ ನೀವು ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿಲ್ವಾ? ಇಷ್ಟಲ್ಲೇ ಅರ್ಥ ಮಾಡ್ಕೋಬೇಕು ಮೇಡಮ್, ಎಷ್ಟು ಸುಳ್ಳು ಹೇಳ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು, ಎಷ್ಟರ ಮಟ್ಟಿಗೆ ನನ್ನ ಕ್ಲೀನ್ ಚೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಕೆನೇ ಏಪ್ರಿಲ್ 18ನೇ ತಾರೀಕು ಮಿಡ್ನೈಟು ಇವ್ನು ನನ್ನ ಕಾರಿಂದ ಮನೆಯಿಂದ ದರ ಎಳ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ಅವನ ಹೆಂಡ್ತಿನೂ ಕರ್ಕೊಬಂದು, ಅದಕ್ಕೂ ಮುಂಚೆ ನಾನೇ ಫೋನ್ ಮಾಡಿ ಎಲ್ಲ ವಿಷಯನೂ ಆಕೆಗೆ ನಾನು ಹೇಳಿದ್ದೀನಿ. ಅವಳು ಕಾರಲ್ಲಿ ಬಂದು ನನಗೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡೋಕ್ಕೆ ಬಂದು ನನ್ನ ಕಂಪ್ಲೇಂಟ್ ಕೊಡೋದು, ಆಕೆನೂ ಕೂಡ ತಡೆದಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿನೂ ಕೂಡ ಇದೆ. ನಾನು ಏನು ಸಾಕ್ಷಿ ಇದೆ ಅದನ್ನು ಮಾತ್ರ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಬರೀ ನಾಟಕ, ಬರೀ ಸುಳ್ಳು, ಇದನ್ನು ತಡ್ಕೊಳಕ್ಕಾಗ್ದೇ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿರೋದು ಅಷ್ಟೇ. ಓಕೆ, ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಅವರೆಲ್ಲ ನಿಮ್ಮನ್ನು ಕರೆಸಿದ್ರಂತೆ, ಏನೋ ಕೆಂಗೇರಿ ಹತ್ರ ಮಾತುಕತೆ ಆಗಿತ್ತಂತೆ, ನಿಜನಾ ಇದೆಲ್ಲ? ಖಂಡಿತವಾಗ್ಲೂ ಅವರೇ ಒಪ್ಕೊಂಡ್ರಲ್ಲ. ನನಗೂ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಅವ್ರುಗಳಿಗೂ ಗೊತ್ತಿಲ್ಲ ನನಗೇನಂತ. ಸೊ ನನಗೆ ಗೊತ್ತಿಲ್ದಂಗೆ ನನ್ನ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ ಕಂಪ್ಲೇಂಟ್ ಕೊಡಬೇಕು ಅಂದಾಗ. ಬಟ್ ನನಗೆ ರೆಸ್ಪೆಕ್ಟ್ ಕೊಟ್ಟರು, ಅದು ಬೇರೆ ಪ್ರಶ್ನೆ. ಹೆಣ್ಮಕ್ಳಿಗೆ ಏನು ರೆಸ್ಪೆಕ್ಟ್ ಕೊಟ್ಟರು. ಬಟ್ ಅವ್ರುಗಳು ತಪ್ಪೇನು ಮಾಡಿದ್ರು ಅಂದರೆ, ಅವನೇನು ಕೊಟ್ಟಿದ್ದ ಸ್ಟೇಟ್ಮೆಂಟ್ನ ಅದ್ರ ಮೇಲೆ ನಿಂತಿದ್ರು ಎಲ್ಲರೂ. ನಿನಗೇನಾಗಿದೆ ಅನ್ಯಾಯ ಅಂತ ಯಾರೂ ಕೇಳಲಿಲ್ಲ. ಸೊ ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಉದ್ದೇಶ ಆಗಿರಬಾರ್ದಾಗಿತ್ತು. ಸೊ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಅದ್ಯಾರೋ ಇಬ್ಬರು ಲಾಯರ್ಸ್ನ ಕರೆಸಿ ಅದೆಲ್ಲ ಮೈಂಡ್ ವಾಶ್ ಮಾಡಿಸಿ ಒಂಥರ ಒತ್ತಾಯಪೂರ್ವಕವಾಗಿ ನನ್ನ ಹತ್ರ ಒಂದು ವಿಡಿಯೋನೂ ಕೂಡ ಮಾಡಿಸ್ಕೊಳ್ತಾರೆ. ಅದಾದ ನಾಳೆಗೆ ನನಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಅಷ್ಟು ನಿನ್ನ ಹಾಗೆ ಇದು ಮಾಡ್ತೀವಿ, ನಿನ್ನ ಸಿಸ್ಟರ್ ಥರ ಹಂಗೆ ಹಿಂಗೆ ಅಂತ ಹೇಳಿದವರೆಲ್ಲರೂ, ಮನೆಯವ್ರ ಥರ ಆ ಥರದಲ್ಲಿ ಮೀಟ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳಿದವರೆಲ್ಲ ಹಾಸ್ಪಿಟಲೈಸ್ ಆಗ್ತೀನಿ ನಾನು ಒಂದು 22 ದಿನ ಹಾಸ್ಪಿಟಲೈಸ್ ಆದರೂ ಒಬ್ಬರು ಸತ್ತಿದೆಯಾ ಬದುಕಿದೆಯಾ ಅಂತ ಕೇಳಲಿಲ್ಲ ನಾನು ಯಾವುದಕ್ಕೂ. ಏಕೆಂದರೆ ನನಗೆ ಮನುನೇ ಕಳಿಸ್ಕೊಟ್ಟಿದ್ದ ನನಗೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದನ್ನೇ ಹೆಂಗೆ ಸಾಕ್ಷಿಯಾಗಿ ಇಟ್ಕೋಬೇಕು. ಅವನು ಆ ಕೆಲಸಗಳನ್ನ ಮಾಡ್ತಿದ್ದರಿಂದ, ಸೊ ಅದರಿಂದನೇ ನನ್ನ ಹತ್ರ ಏನೂ ಸಾಕ್ಷಿಗಳು ಇರಲಿಲ್ಲ. ಸೊ ಕಾನೂನು ಸಾಕ್ಷಿ ಕೇಳುತ್ತೆ. ಆ ಒಂದು ಕಾರಣಕ್ಕೆ ಸಡನ್ನಾಗಿ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದ ನನ್ನ. ಮತ್ತು ಏನು ಮಾಡ್ತಾರೋ ಏನೋ ಅನ್ನೋ ಭಯಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅವತ್ತು ಕಂಪ್ಲೀಟಾಗಿ. ಸೊ ಆ ಒಂದು ರೆಕಾರ್ಡ್ ಇದೆ, ಗೊತ್ತಾಗುತ್ತೆ ಅವರು ಎಲ್ಲ ಎಷ್ಟು ಮೈಂಡ್ ವಾಶ್ ಮಾಡಿ ಇದೆಲ್ಲ. ನಾನು ಅದನ್ನು ಕೇಳಿಸ್ಕೊಂಡ್ಮೇಲೆ ಅರ್ಥ ಆಯಿತು, ಎಲ್ಲರೂ ಬರೀ ಒಂದು ಸಿನಿಮಾಗೋಸ್ಕರ ಒಂದು ಹೆಣ್ಣಿನ ಕಷ್ಟ ಕೇಳಲಿಲ್ಲ, ನೋವು ಕೇಳಲಿಲ್ಲ. ನಿಮ್ಗೆ ಅವನ್ನ ಮಾತ್ರ ಉಳಿಸ್ಕೊಳ್ಳೋ ಉದ್ದೇಶ ಐತೆ ಹೊರತು ನನಗೇನು ನ್ಯಾಯ ಕೊಟ್ರಿ ನೀವು? ನಂಗೆ ಬೇಡ ಅಂತಲೇ ಹೇಳಿದ್ದೀನಲ್ಲ. ನಾನೇ ಅವ್ನಿಗೆ ಲಕ್ಷ ಖರ್ಚು ಮಾಡಿದ್ದೀನಿ, ನಾನು ಏನು ತಗೊಂಡು ದುಡ್ಡು ಕೇಳಲಿ? ಅದಕ್ಕೆ ನನ್ನ ಹಣ ತೊಗೊಂಡ್ರೆ ನನ್ನ ತನಕ್ಕೇನು ವ್ಯಾಲ್ಯೂ ಇರುತ್ತೆ? ಸೊ ಹಾಗಾಗಿ ನಾನು ಇಲ್ಲ, ಅವ್ನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಿಂತ್ಕೊಂಡೆ ಅಷ್ಟೆ. ನಿಮ್ಮ ಹಾಗೆ ಮನು ಅವರ ವಿಚಾರ ಆಚೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಹಾಗೇನೆ ಮನು ಅವರು ಅವರ ವೈಫ್ದು ಒಂದಷ್ಟು ರೀಲ್ಸ್ಗಳು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಗೊತ್ತಿದ್ದೇ ಏನಾದರೂ ಆಗಿರೋದಾ ಅಂತ ನನಗೆ ಈಗ ರಿಯಲೈಸ್ ಆಗ್ತಿರುವಂಥದ್ದು, ಇಬ್ಬರು ಸೇರಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನನಗೆ ಒಂದೊಂದು ಕನೆಕ್ಷನ್ ನೋಡ್ಕೊಂಡು ಹೋದರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವಕ್ಕೆ ಸಾಕ್ಷಿ ಇಲ್ಲ, ಬಟ್ ನನಗೆ ಅನ್ನಿಸ್ತಾ ಇರೋದಷ್ಟೇ. ಸೊ ಇತ್ತೀಚೆಗೆ ಅವಳು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದು ಅದಕ್ಕೆಲ್ಲ ಸಾಕ್ಷಿಗಳಿದೆ, ಕಂಪ್ಲೇಂಟ್ ಕೊಡ್ದಂಗೆ ತಡೆದಿದ್ದಕ್ಕೆಲ್ಲ ಸಾಕ್ಷಿ ಇದೆ. ಆದರೆ ಆಕೆ ನನ್ನ ಹಿಂದಿಂದೆಲ್ಲ ಅವ್ರ ಗಂಡ ಹೆಂಡ್ತಿ ಯಾಕೆಂದರೆ ಯಾವಾಗಲೂ ಅವ್ನು ಹೇಳೋನು ಮನು, ನನ್ನ ಹೆಂಡ್ತಿ ಹೊರಗಡೆ ಏನು ಬೇಕಾದರೂ ಮಾಡ್ಕೊ ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ, ಮನೇಲಿ ಮಾತ್ರ ಅವ್ಳು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಂತೆ. ಆಕೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಮನೇಲಿ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರೆ ಸಾಕು ಅನ್ನೋದು ಆಕೆದು ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಹಾಗಾಗಿ ಐ ಥಿಂಕ್ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿ ನನ್ನ ಚೀಟ್ ಮಾಡಿದ್ದಾರೆ ಅನ್ನೋದು ನನಗೆ ಅನ್ನಿಸ್ತಿದೆ. ಇನ್ನೊಂದು ವಿಷಯ, ಮನು ಅವರು ಆಚೆ ಬಂದಂತಹ ನಂತರ ಹೇಳ್ತಾರೆ, ಹಾಗೆ ಜೈಲಿಗೆ ಹೋಗೋಕ್ಕಿಂತ ಮುಂಚೆನೂ ಹೇಳ್ತಾರೆ, ಇವ್ರ ಹಿಂದೆ ಯಾರೋ 3 ಜನ ಲೇಡಿ ಡಾನ್ ಇದ್ದಾರೆ ಅಂತ. ಯಾರದು ಲೇಡಿ ಡಾನು? ಯಾಕೆ ಅವ್ರು ಈ ರೀತಿ ಪದೇ ಹೇಳ್ತಾ ಇದ್ದಾರೆ?
ಅದೇ ನನಗೂ ಅರ್ಥ ಆಗ್ತಿಲ್ಲ ಯಾಕೆ ಆ ಥರ ಪದೇ ಪದೇ ಹೇಳ್ತಿದ್ದಾನೆ ಅಂತ. ಆ್ಯಕ್ಚುಲಿ ಅವ್ನ ಹಿಂದೆ ದಂಡೆ ಟೀಮ್ ಇದೆ, ಕಂಪ್ಲೀಟ್ ಟೀಮ್ ಸೇರ್ಕೊಂಡು ಮಾಡ್ತಿದ್ದಾರೆ. ಯಾಕಂದರೆ ನನಗೆ ಕಂಪ್ಲೀಟಾಗಿ ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ ಅಂತ ಹೇಳಿದ. ಸೊ ಹಾಗೆ ಮಾಡ್ತಿದ್ದಾನೆ. ನಿನ್ನ ಬಗ್ಗೆ ನೆಗೆಟಿವ್ ಪೋಟ್ರೆ ಮಾಡ್ತೀನಿ ಅಂತಿದ್ದ, ತಗೊಂಡು ಆವಾಗ ಮಾಡಿಸ್ಕೊಂಡಿದ್ದನ್ನು ತೊಗೊಬಂದು ಎಲ್ಲ ಟ್ರೈ ಮಾಡ್ದ. ಸೊ ಮತ್ತು ಒಂದಷ್ಟು ಅವನ ಕಡೆ ಒಂದಷ್ಟು PROಗಳಿದ್ದಾರೆ. ನನಗೆ ಹಿಂಗೆ ಮೋಸ ಆಗ್ತಾ ಹೋಗ್ತಿದ್ರೆ ಪ್ರತಿ ಒಬ್ಬರ ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟು, ನಂಗೆ ಗೊತ್ತಿದೆ ಯಾರ್ಯಾರು ಅವ್ನ ಹಿಂದೆ ಜೊತೆ ನಿಂತಿದ್ದಾರೆ, ನನಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಎಲ್ಲರ ಹೆಸರನ್ನು ತೊಗೊಂಡು ನಾನು 100% ನಾನು ಕಂಪ್ಲೇಂಟ್ ಅವ್ರ ಮೇಲೂ ಕೂಡ ನಾನು ಮಾಡೇ ಮಾಡ್ತೀನಿ. FIR ಫೈಲ್ ಅವ್ರ ಮೇಲೂ ಕೂಡ ಮಾಡ್ತೀನಿ. ಹಿಂಗೆ ನನ್ನ ವಿರುದ್ಧ ಅವರು ಪಿತೂರಿ ಮಾಡೋದು ನನಗೆ ಇನ್ನೂ ಗೊತ್ತಾಗ್ತಾ ಇದೆ ಅಂದರೆ, ಯಾಕೆಂದರೆ ಅವ್ನು ಹೇಳಿದ್ದ ನನಗೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಇಟ್ಟಿದ್ದಾನಂತೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡೋಕ್ಕೆ ಅಂತಾನೆ. ಸೊ ಹಾಗಾಗಿ ಹಿಂಗೆ ಆಗ್ತಾ ಇರಲಿ, ಫಸ್ಟ್ ಅವ್ರ ವಿರುದ್ಧ ನಾನು ಏನು ಮಾಡಬೇಕು ಆ್ಯಕ್ಷನ್ ನಾನು ತಗೋತೀನಿ. ಅಂದರೆ ಮನು ಅವರ ಜೊತೆಗೆ ನಿಂತಿರುವಂತಹ PROಗಳು ಯಾರಿರಬಹುದು? ಈಗ ಬೇಡ ಮೇಡಮ್, ಇನ್ನು ಸ್ವಲ್ಪ ದಿನ ನೋಡ್ತೀನಿ. ಹಿಂಗೆ ಅವ್ರ ನಾಟಕಗಳನ್ನ ಮುಂದುವರ್ಸಿದ್ರು ಅಂದರೆ ನಾನು ಅವ್ರ ಹೆಸರನ್ನು ತೊಗೊಂಡು, ಮತ್ತು ಇನ್ನೂ ಯಾರ್ಯಾರು ಕುಮ್ಮಕ್ಕೆ ಕೊಡ್ತಿದ್ದಾರೆ ಅವನಿಗೆಲ್ಲ ಅವ್ರ ಹೆಸರನ್ನು ತೊಗೊಂಡು ನಾನು ಕಂಪ್ಲೇಂಟ್ ಕೊಡ್ತೀನಿ. ಒಬ್ಬ ಅಪರಾಧ ಮಾಡಿದಾನೆ, ಆರೋಪ ಅವನ ಮೇಲೆ ಇದೆ ಅಂತ ಗೊತ್ತಾದ ಅಂತಹ ಸಂದರ್ಭದಲ್ಲೂ ಕೂಡ ಅವರಿಗೂ ಕೂಡ ಈ ರೀತಿ ಹೆಲ್ಪ್ ಮಾಡೋಕೆ ಅಂತಲೇ ಜನನ ಇಟ್ಟಿರ್ತಾರ. ಖಂಡಿತ ಮೇಡಮ್, ಏನು ನೀವೇ ಅರ್ಥ ಮಾಡ್ಕೋಬೇಕು. ಅಷ್ಟು ಹತ್ಕೊಂಡು ಸೂಸೈಡ್ ಮಾಡ್ಕೊಂಡು ಎಲ್ಲ ಸತ್ತು ಬದುಕ್ತಾ ಇದ್ದೀನಿ. ಆವಾಗಲೇ ನಿನ್ಗೆ ಏನು ನ್ಯಾಯ ಸಿಗ್ತಾ, ನ್ಯಾಯ ಯಾರೂ ಕೊಡಿಸ್ಲಿಲ್ಲ. ಈಗ ಇದು ಅವರೇ ನಿಂತಿರೋದು, ಇವಾಗೆಲ್ಲ ಆ ಟೀಮೇ ನಿಂತ್ಕೊಂಡಿರೋದು. ಅವತ್ತು ಅವರೇ ನಿಂತಿದ್ರು, ಇವತ್ತು ಅವರೇ ನಿಂತಿದ್ದಾರೆ, ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಈ ಅತ್ಯಾಚಾರ ಆರೋಪವನ್ನು ಹೊರತುಪಡಿಸಿ ಮನು ಅವರು ಬೇರೆ ರೀತಿ ಏನಾದರೂ ದೌರ್ಜನ್ಯ ಮಾಡಿದ್ರಾ? ಹೇಗೆ? ಖಂಡಿತವಾಗ್ಲೂ ಆ ದೌರ್ಜನ್ಯಗಳು ಒಂದಲ್ಲ ಎರಡಲ್ಲ. ಮತ್ತು ಇದು 2.5 ವರ್ಷದ ಇಂದ ನಡ್ಕೊಂಡು ಬರ್ತಿರೋ ಕತೆಗಳು. ಅವಾಗಿಂದ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನನಗೂ ಹೇಳಿ ಸಾಕಾಗ್ತೈತೆ. ಬಟ್ ಅವ್ನು ಮಾಡಿಸ್ತಿರೋ ನೆಗೆಟಿವ್ ಕಮೆಂಟ್ಸ್ಗಳು ಏನಂತ ಅಂದರೆ, ಅದು ನೋಡೋರ್ಗೆ ಏನಾಗುತ್ತೆ, ಇವಳು ಹಿಂಗೆ ಅದನ್ನೇ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ನು ಮಾಡಿರೋ ದೌರ್ಜನ್ಯ ಕೇಳ್ತಿಲ್ಲ. 2 ವರ್ಷದಿಂದ ಬಿಟ್ಟು ಈಗ ಯಾಕೆ ಬಂದೆ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು, ಯಾಕೆ ನಿನಗೆ ಏನೇನು ಮಾಡ್ದ, ಯಾರ್ಯಾರು ಬಂದು ತಡೆದ್ರು, ಅವತ್ತಿಂದನೂ ಯಾರ್ಯಾರು ಬಂದು ತಡೆದ್ರು, ಏನೇನಾಯಿತು ಅದನ್ನು ಯೋಚನೆ ಮಾಡೋ ವಿವೇಚನೆ ಈ ನೆಗೆಟಿವ್ ಆಗಿ ಥಿಂಕ್ ಮಾಡೋರಿಗೆ ಖಂಡಿತವಾಗ್ಲೂ ಇಲ್ಲ. ಸೊ ಅದರಿಂದ ತಡೆದು ನಾನು ಫಸ್ಟ್ ಡೇ ಆದ್ರೂ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ, ಅವತ್ತಾದ್ರೂ ಮಾಡ್ತಿದ್ದೆ, ಇವತ್ತಾದ್ರೂ ಮಾಡ್ತಿದ್ದೆ. ಈಗಲೂ ಕೂಡ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸಲ ಬಂದು ತಡಿಬೋದಾಗಿತ್ತು, ಮತ್ತು ಈ ಸಲ ಯಾಕೆ ಬಂದು ತಡಿಲಿಲ್ಲ ಅವರು? ನಾನು ಕೊಡ್ತೀನಿ ಅಂತ ಕಂಪ್ಲೇಂಟ್ ಫೋನ್ ಮಾಡೇ ಹೇಳಿದ್ದೆ ತಾನೆ. ಸ್ಯಾಟರ್ಡೇ ನಡೆದಿರೋ ದೌರ್ಜನ್ಯಕ್ಕೆ ಮತ್ತು ಖಾಸಗಿ ವಿಡಿಯೋ ಮಾಡ್ಕೊಂಡಿರೋದಕ್ಕೆ ನಾನು ಕೊಡ್ತೀನಿ ಅಂತ ಗೊತ್ತಿತ್ತು ಕನ್ಫರ್ಮ್ ಆಗಿ, ಆದರೂ ಯಾಕೆ ತಡಿಲಿಲ್ಲ? ಅದನ್ನು ಸಿನಿಮಾಗೆ ಪ್ರಮೋಷನ್ ಮಾಡ್ಕೋಬೇಕು ಅನ್ನೋದು ಆತನ ಉದ್ದೇಶ ಆಗಿತ್ತೋ ಏನೋ ಗೊತ್ತಿಲ್ಲ. ಸೊ ಕ್ರೂರವಾಗಿ ಯೋಚನೆ ಮಾಡೋರು ಇರ್ತಾರೆ. ಅದಕ್ಕೆ ಅದನ್ನು ತಡ್ಕೊಳಕ್ಕಾಗ್ದೇ ನಾನು ಕಂಪ್ಲೇಂಟ್ ಮಾಡಿ, ನಾನು ಸತ್ರು ಸಾಯಿ ಅಂತ ಹೇಳೋರಿಗೆ ನೀನೇನು ಅಂತ ತೋರಿಸ್ಬಿಟ್ಟೆ, ನನಗೇನಾದರೂ ಆಗಲಿ ಪರವಾಗಿಲ್ಲ ಅಂತ ನಿಂತಿದ್ದೀನಿ ಅಷ್ಟೆ. ಇದೇ ಟೈಮ್ನಲ್ಲಿ ಇನ್ನೊಂದು ಆರೋಪ ಕೇಳಿ ಬರುತ್ತೆ, ನಾನು ಲಿವಿಂಗ್ ಟುಗೆದರಲ್ಲಿ ಇದ್ದಿದ್ದು, ನಾನು ಯಾವ ಜೊತೆಗೂ ಅತ್ಯಾಚಾರ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಂದಂತಹ ನಂತರದಲ್ಲಿ. ಮೇಡಮ್, ಫಸ್ಟ್ ಆಫ್ ಆಲ್ ಮಾಡಿದ ಮೊದಲನೇದು ಅತ್ಯಾಚಾರ, ಆತನೇ ಒಪ್ಕೊಂಡಿದ್ದಾನೆ ಮಾಡಿದ್ದೀನಿ ಅಂತ. ಅದಾದಮೇಲೆ 4 ಗೋಡೆ ಮೇಲೆ ತಾಳಿ ಕಟ್ಟಿದ್ದೀನಿ, ಹೆಂಡತಿ ಅಂದಿದ್ದಾನೆ. ಅದಕ್ಕೆ ನಾನು ಒಪ್ಕೊಳ್ಳಲ್ಲ ಅಂತಲೂ ಅದು ಸ್ಟೇಟ್ಮೆಂಟ್ ಇದೆ, ಅದು ನೀವು ಕೇಳಿಸ್ಕೊಂಡಿರ್ತೀರ. ಸೊ ಅದನ್ನು ನಾನು ಒಪ್ಕೊಂಡೂ ಇಲ್ಲ. ಬಟ್ ಲೀವಿಂಗ್ ಟುಗೆದರ್ ಅಂದರೆ ಅವ್ನು ನೀಟಾಗಿ ಹೇಳಿಲ್ವಾ ಮೇಡಮ್, ಕಂಪ್ಲೀಟಾಗಿ ನೀಟಾಗಿ ಅವನು ಯಾರು ಲೀಗಲಾಗಿ ಅಡ್ವೈಸ್ ತೊಗೊಂಡು ನೀಟಾಗಿ ಚೀಟ್ ಮಾಡ್ಕೊಂಡು ಬಂದಿದ್ದಾನೆ. ಬಿಕಾಸ್ ಅದಾದಮೇಲೆ ರೀಲ್ಸ್ಗಳನ್ನೆಲ್ಲ ಬೇಕು ಅಂದರೆ, ಇವಾಗ ನಾವೇ ಆಗಲಿ ಎಷ್ಟೇ ಕಷ್ಟಗಳಿದ್ರೂ ಒಂದು ಮೇಕಪ್ ಅಂತ ಆದಾಗ, ಒಂದು ಕ್ಯಾಮ್ರಾ ಅಂತ ಆದಾಗ, ಒಂದು ಆ್ಯಕ್ಟ್ರೆಸ್ಗಳು ಅದು ಆ್ಯಕ್ಟಿಂಗ್ ಮಾಡ್ತೀವಿ, ಅದೊಂದು ನಮ್ಮ ಹೊಟ್ಟೆ ಪಾಡೋದು. ಒಂದಷ್ಟು ರೀಲ್ಸ್ಗಳು ಮಾಡೋದ್ರಿಂದ, ಫಾಲೋವರ್ಸ್ ಜಾಸ್ತಿ ಆಗೋದ್ರಿಂದ, ಅದರಿಂದ ಏನಾದರೂ ಒಂದು ಪ್ರಮೋಷನ್ ಬಂದರೆ ಏನೋ ಒಂದು ದಿನಕ್ಕೆ ಏನೋ ಒಂದು ಸಂಪಾದನೆ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ರೀಲ್ಸ್ಗಳು ಮಾಡಿದ್ದೀನಿ ಹೊರತು ರೀಲ್ಸ್ಗೂ ನನ್ನ ರಿಯಲ್ ಲೈಫ್ಗೂ ಸಂಬಂಧನೇ ಇಲ್ಲ ಅಷ್ಟೇ. ಮನು ಅವರ ವೈಫು ಆ ನಂತರದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿದ ರೀಸೆಂಟಾಗಿ ಯಾವಾಗಲಾದರೂ ಸಂಪರ್ಕ ಮಾಡಿದ್ರಾ? ನಾನೇ ಮಾಡಿ ಸಂಪರ್ಕ ಮಾಡಿ ಹೇಳಿದ್ದೆ. ಅದಾದಮೇಲೆ ಆಕೆ ಸಂಪರ್ಕ ಮಾಡಿ ಅದೇ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ನಲ್ಲ, ಏಪ್ರಿಲ್ 18ನೇ ತಾರೀಕು ಮಿಡ್ನೈಟು, ಅವಾಗ ಆಕೆನೇ ತಡೆದಿದ್ಲು, ಬಂದು ದೌರ್ಜನ್ಯ ಮಾಡೇ ತಡೆದಿದ್ಲು. ಅಂದರೆ ದೌರ್ಜನ್ಯ ಅಂದರೆ ಏನು ಬೈದಿದ್ರಾ, ಏನು ಮಾಡಿದ್ರು? ತುಂಬ ಹೊಲ್ಸ್ ಮಾತುಗಳಿದೆ ಮೇಡಮ್, ಅದು ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗಿದೆ ಮಾತುಗಳು. ಹೊಲ್ಸು ಮಾತುಗಳಾಡಿ ಹೊಡಿಯೋಕ್ಕೂ ಕೂಡ ಬಂದಿದ್ದರು. ಸೊ ಆವಾಗ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಪೊಲೀಸವ್ರು ನಾನು ಆವತ್ತಿನ ದಿನ ಮಿಡ್ನೈಟಲ್ಲಿ 3 ಸಲ ಆನ್ಲೈನ್ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಅದು ಕೂಡ ರೆಕಾರ್ಡ್ಸ್ಗಳು ಸಿಗುತ್ತೆ ನಿಮಗೆ. ಓಕೆ, ಈಗ ನಿಮ್ಮ ಸಪೋರ್ಟ್ಗೆ ಅಂತೇಳಿ ಯಾರ್ಯಾರು ನಿಂತಿದ್ದಾರೆ ಕಾಮಿಡಿ ಕಿಲಾಡಿಗಳಿಂದ ಅಥವಾ ಹೊರಗಡೆ? ಮೇಡಮ್, ಇದು ತುಂಬ ಸೂಕ್ಷ್ಮವಾದ ವಿಚಾರ, ಅವ್ರುಗಳಿಗೆ ಶಾಕ್ ಆಗಿರುತ್ತೆ.
ಏನು ನಡೀತಿದೆ ಅನ್ನೋದು ಅವ್ರಿಗೆ ಯಾಕೆಂದರೆ ನನಗೆ ಹೇಳ್ಕೊಳಕ್ಕೆ ಯಾರಿಗೂ ಒಬ್ರಿಗೂ ಹೇಳ್ಕೊಳಕ್ಕೆ ಬಿಟ್ಟಿಲ್ಲ. ಎಲ್ರಿಗೂ ಇದು ಶಾಕ್ ಆಗಿರುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಬಟ್ ಸಪೋರ್ಟ್ ಅಂತಲ್ಲ, ಒಂದು ನನ್ನೇನು ಅಂತ ಗೊತ್ತಿರೋರು ನಂಗೆ ಸಮಾಧಾನ ಮಾಡ್ತಾರೆ ಹೊರತು ಸಪೋರ್ಟ್ಗಂತ ನಾನು ಯಾರನ್ನೂ ಕೇಳಿಲ್ಲ ಮೇಡಮ್. ಯಾಕಂತಂದರೆ ಅದು ಅವರಿಷ್ಟ, ಅದು ಬಂದು ಸಪೋರ್ಟ್ ಮಾಡೋದು ಅವರಿಷ್ಟ. ಬಟ್ ನಾನು ಒಬ್ಬಳೇ, ನನಗೆ ಅನ್ಯಾಯ ಆಗಿರೋದ್ರಿಂದ ಇವತ್ತು ನಾನು ಒಬ್ಬಳೇ ನಿಂತಿದ್ದೀನಿ ನ್ಯಾಯಕ್ಕೋಸ್ಕರ ಅಷ್ಟು. ಅಂದರೆ ಯಾರಾದರೂ ಮಾತಾಡ್ಸೋಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಈ ಇನ್ಸಿಡೆಂಟ್ ಆದಮೇಲೆ? ಹೇಗಿದ್ದೀರಾ ಏನು ಅಂತ ಮಾತಾಡ್ಸಿದ್ದಾರೆ ಮೇಡಮ್, ಫ್ರೆಂಡ್ಸ್ ಎಲ್ಲ ಮಾತಾಡ್ಸಿದ್ದಾರೆ. ಅಂದರೆ ಇನ್ನೊಂದು ವಿಷಯ, ಫಿಸಿಕಲಿ ಅಂತ ನೋಡೋದಾದರೆ ಮಡೆನೂರು ಮನು ಅವರಿಗಿಂತ ಮಿಂಚು ಅವರು ಸ್ಟ್ರಾಂಗ್ ಇದ್ದಾರೆ. ಬಟ್ ಅವರೇ ಒಂದು ಏಟು ಹೊಡೆದು ಸುಮ್ಮನೆ ಇರಿಸ್ಬೋದಿತ್ತು. ಬಟ್ ಇದೆಲ್ಲ ಬೇಕಿತ್ತಾ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದೇ ಮೇಡಮ್, ನೋಡೋ ಜನಗಳಿಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ದಪ್ಪ ಇದ್ಬಿಟ್ರೆ ಸಾಕು, ಸ್ಟ್ರೆಂತ್ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ಅವನೊಂದು ಏಟು ಹೊಡೆದ್ರೆ ಎಲ್ಲಿ ಬೀಳ್ತಿದೆ ಅಂತಲೇ ನನಗೆ ಗೊತ್ತು. ಬಿಕಾಸ್ ಅವನು ಇಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಗಟ್ಟುಮುಟ್ಟಾಗಿರೋಂಥವ್ನು. ಸೊ ಅದು ನೀವೇ ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಟೊಳ್ಳುಬಾಡಿ ಅಷ್ಟೇ, ನೋಡೋಕೆ ದಪ್ಪ ಇರ್ತೀವಿ. ಮತ್ತು ನೋಡಿದವರೆಲ್ಲ ದಪ್ಪಕ್ಕಿರೋದಕ್ಕೆ ಅವಳು ಬಜಾರಿ ಏನೋ ಆ ಥರದಲ್ಲಿ ಥಿಂಕ್ ಕೂಡ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ನಮ್ಮ ಆಕಾರನೇ ನಮಗೊಂದು ನೆಗೆಟಿವ್ ಆಗಿಬಿಡುತ್ತೆ ಒಂದ್ಸಲ. ಓಕೆ, ಮದುವೆ ಆಗಿದ್ರು ಕೂಡ ಮಿಂಚು ಅವರು ಮನು ಅವರ ಸಹವಾಸಕ್ಕೆ ಯಾಕೆ ಹೋಗಬೇಕಿತ್ತು, ಅವರಿಗೇನು ಗೊತ್ತಿರಲಿಲ್ವಾ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಹೋಗಿಲ್ಲ, ಅದನ್ನೇ ನಾನು ಕ್ಲಾರಿಟಿ ಕೊಡ್ತಿದ್ದೀನಿ. ನಾನು ಇವತ್ತಿನವರೆಗೂ ಅವನ ಸಹವಾಸ ನಾನು ಯಾಕೆ ಹೋಗಲಿ? ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಯಾರು ಸಹವಾಸಕ್ಕೆ ಹೋದ್ರು, ಯಾರನ್ನ ದೌರ್ಜನ್ಯ ಮಾಡ್ಕೊಬಂದ್ರು, ಯಾರಿಗೆ ಅನ್ಯಾಯ ಮಾಡ್ಕೊಬಂದ್ರು. ಅದೆಲ್ಲ FSLಗೆ ಹೋಗಿರೋ ಮೊಬೈಲ್ಗಳಲ್ಲಿ, ಕಾಂಟ್ಯಾಕ್ಟ್ಸ್ಗಳಲ್ಲಿ ಒಂದಷ್ಟು ರೆಕಾರ್ಡ್ಸು, ಚಾರ್ಟ್ಸು ಎಲ್ಲದರಲ್ಲೂ ನಿಮ್ಗಳಿಗೆ ಗೊತ್ತಾಗುತ್ತೆ ನಾನು ಹೋಗಿದ್ದೀನಾ ಅಂತ ಅಂದ್ಬಿಟ್ಟು. ಇದೆಲ್ಲ ಅವನೇ ಒಂದಷ್ಟು ಕಾಮೆಂಟ್ಸ್ ಹೇಳ್ತಿಲ್ವಾ, ಒಂದಿಷ್ಟು ದುಡ್ಡು ಕೊಟ್ಟು ಇಟ್ಬಿಟ್ಟಿರ್ತಾನೆ. ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಿಸ್ತೀನಿ ಅಂತ ಹೆಂಗೆ ಹೇಳಿದ್ನೋ ಅದೇ ಥರ ನಡ್ಕೋತಾ ಇದ್ದಾನೆ. ಅವನ ಕಡೆಯಿಂದನೇ ಒಂದಷ್ಟು ಫುಲ್ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಅವ್ರ ಕಡೆಯಿಂದನೇ ಬರ್ತಿದೆ. ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾಂಡಾ? ಮುಂಚೆನೇ ಹೇಳಿದ್ರ ಈ ಥರ ಎಲ್ಲ ಆಗುತ್ತೆ ಅಂತ? ನಾನು ಈ ಥರ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅದಕ್ಕೆ ಏನು ಬೇಕೋ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಏನೇನು ಬೇಕೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಅವರು ರಿಲೀಸ್ ಆಗಿದ್ದಾರೆ. ಅದಾದಮೇಲೆ ಏನಾದ್ರು ಸಂಪರ್ಕ ಮಾಡೋಕ್ಕೆ ಏನಾದ್ರು ಪ್ರಯತ್ನ ಪಟ್ರಾ? ಇಲ್ಲ ಮೇಡಮ್, ಇಲ್ಲ. ಅವ್ರಿಗೆ ಜಾಮೀನು ಆಗಿದೆ, ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಜಾಮೀನು ಅನ್ನೋದು ಎಲ್ರಿಗೂ ನೆಸಸರಿ. ಬಟ್ ಜಾಮೀನು ಸಿಕ್ಕಿದೆ. ವಿಚಾರಣೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ, ಅದು ವಿಚಾರಣೆ ಟೈಮಲ್ಲಿ ಅವ್ನಿಗಾಗೋ ಶಿಕ್ಷೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ಕಾಯ್ತಿದ್ದೀನಿ ಅಷ್ಟೆ. ನ್ಯಾಯ ಸಿಗುತ್ತೆ ಹಾಗಾದರೆ? ನ್ಯಾಯ ದೇವ್ರ ಮೇಲೆ ಬಿಟ್ಟಿದ್ದೀನಿ ಮೇಡಮ್. ದೇವ್ರನ್ನ ತುಂಬ ನಂಬಿದ್ದೀನಿ, ನಂಗೆ ನ್ಯಾಯ ಬೇಕು ಅಂತ. ದೇವರು ಏನು ಡಿಸೈಡ್ ಮಾಡ್ತಾರೋ ಅದು. ಸೊ ಈ ಕ್ಷಣಕ್ಕೆ ನೀವು ಒಬ್ಬರೇ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಜೊತೆಗೆ ಅಟ್ಲೀಸ್ಟ್ ಯಾವುದೇ, ನಾನು ಒಬ್ಬಳು ಹೆಣ್ಣಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವುದೇ ಹೆಣ್ಣಿಗಾಗಲಿ ಅಯ್ಯೋ ನನ್ನ ಜೊತೆಗೆ ಯಾರಾದರೂ ನಿಲ್ಲಬೇಕಿತ್ತು, ಅಟ್ಲೀಸ್ಟ್ ನನ್ನ ಪೇರೆಂಟ್ಸು ಅಥವಾ ಅಣ್ಣನೋ ತಮ್ಮನೋ ನನ್ನ ಜೊತೆಗಿದ್ದಿದ್ದೆ ಖಂಡಿತ ನನ್ನ ಜೊತೆಗೆ ಹೋರಾಟ ಮಾಡ್ತಾಯಿದ್ರು ಅಂತ ಎಲ್ರಿಗೂ ಕೂಡ ಅನಿಸುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ, ಫ್ಯಾಮಿಲಿ ಇದ್ದಿದ್ರೆ ಈ ಒಂದು ಪ್ರಾಬ್ಲಮಿಗೆ ನಾನು ಸಿಕ್ಕಾಕೊತಾನೆ ಇರಲಿಲ್ಲ. ಹಾಗೆ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ತಪ್ಪು ದಾರಿ ತುಳಿದಿದ್ರೆ ನಾನು ಇಷ್ಟು ಧೈರ್ಯವಾಗಿ ಪೊಲೀಸ್ ಮೆಟ್ಲು ಕೂಡ ನಾನು ಇರ್ತಿರ್ಲಿಲ್ಲ. ಅಫ್ಕೋರ್ಸ್ ಅನಿಸುತ್ತೆ ಈ ಟೈಮಲ್ಲಿ ಅವರೇ ಬಂದು ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅದು ಅವ್ರವ್ರ ಇಷ್ಟ, ಅದಕ್ಕೆ ನಾನು ಬಲವಂತ ಮಾಡೋಕ್ಕಾಗಲ್ಲ. ಮೆಂಟಲಿ ಫಿಕ್ಸ್ ಆಗಿದ್ದೀನಿ, ನಾನಂತೂ ಹೋರಾಡ್ತಿದ್ದೀನಿ ಅಷ್ಟೆ. ಸೊ ಮಿಂಚು ಅವರೇ, ಇಡೀ ಕರ್ನಾಟಕದ ಜನತೆ ಹಾಗೆ ನಾವೆಲ್ಲ ನಿಮ್ಮ ಪರ ಇದ್ದೀವಿ. ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ವಾ, ಇದು ಮಿಂಚು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ರಾಜ್, ನ್ಯಾಷನಲ್ ಟಿವಿ.